ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಗಿರೀಶಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಉಪರಿ ದ್ವಾದಶಿ ಕೂಡ ಇದೆ ಈ ದಿವಸ. ಈ ಒಂದು ಆಷಾಢ ಮಾಸದ ಕೊನೆಯ ಸೋಮವಾರ ಈ ದಿವಸ. ನಾವು ಮುಂದಿನ ಸೋಮವಾರದ ವೇಳೆಗೆ ಶ್ರಾವಣಕ್ಕೆ ಪ್ರವೇಶ ಆಗಿಬಿಟ್ಟಿರ್ತೀವಿ. ಶ್ರಾವಣ ಮಾಸದ ಸೋಮವಾರ, ಶ್ರಾವಣ ಸೋಮವಾರ ಇರಲಿ ಬಿಡಿ, ಅದನ್ನು ಶ್ರಾವಣದಲ್ಲಿ ನೋಡೋಣ. ಅಂತೂ ಈ ದಿವಸ ಈಶ್ವರನ ಆರಾಧನೆಗೆ ಪ್ರಶಸ್ತವಾದ ದಿವಸ. ಪಂಚಾಕ್ಷರಿ ಮಂತ್ರವನ್ನು ಜಪಿಸಿಬಿಟ್ರೆ ಪರಶಿವನಿಗೆ ತುಂಬ ಪ್ರೀತಿ ಪಾತ್ರವಾಗಿರತಕ್ಕಂಥದ್ದು ನಮಃ ಶಿವಾಯ ಅಂತಕ್ಕಂಥದ್ದು. ಶಿವನಿಗೆ ಭಕ್ತಿ ಬಹಳ ಮುಖ್ಯ. ನಿಮಗೆಲ್ಲ ಕಥೆಗಳೇ ಗೊತ್ತಿದೆ. ಎಲ್ಲ ಕಣ್ಣಪ್ಪನಿಂದ ಹಿಡಿದು ಮಾರ್ಕಂಡೇಯನ ಕಥೆ, ಹೀಗೆ ಹಲವಿದ್ದಾವಲ್ಲ ಶಿವನ ಕುರಿತಾದ. ಅವನು ಶತ್ರುಗಳನ್ನು ಕೂಡ ಪಾಪ ರಾಕ್ಷಸರು ತಪಸ್ಸನ್ನು ಮಾಡಿದ್ರೆ ಎಲ್ಲ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋ ಪುಣ್ಯಾತ್ಮ. ಅಂಥವನಿಗೆ ನಾವು ಏನನ್ನು ಕೊಡಬೇಕಪ್ಪ ಅಂದರೆ ಅವನು ನಿರೀಕ್ಷೆ ಮಾಡೋದು ಒಂದೇ, ಭಕ್ತಿ. ಹೀಗಾಗಿ ಭಕ್ತಿ ಪ್ರಿಯ ಅಂತಲೇ ಇರೋದು ಅವನಿಗೆ. ಹೀಗಾಗಿ ಭಕ್ತಿಯಿಂದ ನೀವು ಸಮರ್ಪಣೆ ಮಾಡಿದ ಏನೂ ಆಗುತ್ತೆ. ಬಿಲ್ವಪತ್ರೆಯಿಂದ ಹಿಡಿದು ಶಿವನಿಗೆ ಅವನು ನಿಜವಾಗಿ ಹೇಳ್ತೀನಿ, ಭಗವಂತನ ಏನು ಕೃಷ್ಣನ ವಾಣಿ ಇದೆಯಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ, ನೀರನ್ನಾದರೂ ಸಮರ್ಪಣೆ ಮಾಡುವಂಥ. ನಿಜವಾಗಿ ನೀರು ಸಮರ್ಪಣೆ ಮಾಡಿದ್ದು ನಾವು ಕೃಷ್ಣನಿಗಿಂತ ಹೆಚ್ಚಾಗಿ ಶಿವನಿಗೆ. ಅವನು ನೀರಿನ ಪ್ರಿಯ. ಹಾಗಾಗಿಯೇ ಜಲಾಭಿಷೇಕ ಮಾಡಿಸ್ತಕ್ಕಂಥದ್ದು. ರುದ್ರಾಭಿಷೇಕದಲ್ಲಿ ಆ ತಂಪಾಗಬೇಕು. ಅವನು ನೀರು ಹಾಕಿ ಹಾಕಿ ತಂಪಾದಾಗ ಅವನು ಆ ಮಂತ್ರಗಳನ್ನು ಹೇಳ್ತಾ ಅವನು ಶಾಂತನಾಗ್ಬಿಡ್ತಾನೆ. ಅವನು ಶಾಂತ ಮೂರ್ತಿಯೇ ಆಗಿದ್ದಾನಲ್ಲ. ಹೀಗಾಗಿ ಅವನ ಹತ್ತಿರಕ್ಕೆ ಹೋದರೆ ನೋಡಿ, ಎಷ್ಟೋ ಜನಕ್ಕೆ ಕೋಪ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಕೋಪ ಕಡಿಮೆ ಇದಿರುತ್ತೆ ಮನಸ್ಸಲ್ಲಿ. ಕೋಪ ಎಲ್ರಿಗೂ ಇದ್ದಿದ್ದೆ, ಯಾರೂ ಕೋಪದಿಂದ ಹೊರತಾಗಿಲ್ಲ. ಹಾಗೆ ಕೋಪವನ್ನು ಗೆದ್ದುಬಿಟ್ರೆ ಅವನು ದೇವರೇ ಆಗಿಬಿಟ್ಟಿರ್ತಾನೆ. ಹೀಗಾಗಿ ಕೋಪ ಇರುವುದು ತಪ್ಪಲ್ಲ. ಅದನ್ನು ಎಲ್ಲಿ ಯಾವ ಸಂದರ್ಭದಲ್ಲಿ ವಿನಿಯೋಗಿಸ್ತಾ ಇದ್ದೀರಾ ಅದು ಬಹಳ ಮುಖ್ಯವಾಗುತ್ತೆ. ಸುಮ್ಮನೆ ವೃಥಾ ಅನವಶ್ಯಕ ಕೋಪ ಮಾಡ್ಕೊಳ್ತಾ ಇದ್ದರೆ ಅದು ರೋಗಕ್ಕೆ ಕಾರಣವಾಗುತ್ತೆ. ಅದು ನಿಜವಾದ ಆರೋಗ್ಯ ಲಕ್ಷವಂತನ ಲಕ್ಷಣ ಅಲ್ಲ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಸಮಯವಲ್ಲದ ಸಮಯದಲ್ಲಿ ವರ್ತನೆ ಅತಿ ವ್ಯತಿರಿಕ್ತವಾಗಿದ್ದಾಗ ಅದು ಕೋಪ ಅನ್ನಿಸ್ಕೊಳ್ಳುತ್ತೆ. ಅದರ ನಿವಾರಣೆ ಆಗಬೇಕು ಅಂದರೆ ಪರಿಜ್ಞಾನ ಬರಬೇಕು ನಮಗೆ. ಎಲ್ಲಿದ್ದೀನಪ್ಪ ನಾನು ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಬಂದಿದೆ ಕೋಪ, ಇದು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆಗೋಲ್ಲ ನಮಗೆ, ಹಾಗಾಗಿಯೇ ಹಾಗೆ ವರ್ತನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅದೇ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದು. ಅವನು ಮನ್ಯು ನಮಸ್ತೆ ಮನ್ಯವ ಊತೋತ ಇಶವೇ ನಮಃ ಮಂತ್ರ ಶುರುವಾಗೋದೇ ಹಾಗೆ. ಅಪ್ಪ ನಿನಗೆ ನಮಸ್ಕಾರ. ಕಾರಣ ಏನಪ್ಪ ಅಂದರೆ ಕೋಪ ತಾಪವನ್ನು ನೀನು ಕಡಿಮೆ ಮಾಡಿ, ನೀನು ತಗೋ, ತೊಂದರೆ ಇಲ್ಲ, ನನಗೆ ಬೇಡ ಅದು ಅಂತ ನೀನು ಇಟ್ಕೊಳ್ಳಪ್ಪ. ಯಾಕಂದ್ರೆ ನಿನಗೆ ನಿಭಾಯಿಸೋ ಶಕ್ತಿ ಇದೆ. ನೀನು ಯಾವಾಗ ಕೋಪ ಮಾಡ್ಕೋಬೇಕು, ಯಾವಾಗ ಅನುಗ್ರಹ ಮಾಡಬೇಕು, ಇದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇದು ಯಾರಿಗಾದರೂ ಕೋಪ ಇದ್ದರೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಆ ಕೋಪ, ಅನಗತ್ಯ ಕೋಪ ಇರಬೇಕು, ಕೋಪ ಬರುತ್ತೆ ಸಂದರ್ಭವಶಾತ್, ಅದಿರಲಿ. ಆದರೆ ಅದು ವೃಥಾ ಇನ್ನೊಬ್ಬರ ಮೇಲೆ ಪ್ರಹಾರಕ್ಕೆ ಒಳಗಾಗಬಾರ್ದು, ಇನ್ನೊಬ್ಬರ ಜೀವವನ್ನು ಬಲಿ ತಗೋಬಾರ್ದು. ಹಾಗೆ ನಿಮಗೆ ಹಾಗೆ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೋ ನಿಮ್ಮ ಕುಟುಂಬದವ್ರಿಗೂ ಅನಿಸಿದರೆ ನಿಮಗೆ ಅವರ ಹೆಸರನ್ನು ಹೋಗುವ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿಸಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ದೀಕ್ಷಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/11/2000, ಸಮಯ 2:35 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೀಕ್ಷಿತ್ ಅವರ ಪ್ರಶ್ನೆ,
ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ವಿವಾಹಾಧಿಪತಿ ಯಾರೋ ಅವನಿಗೆ ಬಲ ಇರಬೇಕು. ಜಾತಕದಲ್ಲಿ ಯಾವುದೇ ನೀವು ತೆಗೆದುಕೊಳ್ಳಿ, ನೀವು ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ, ಯಾವುದನ್ನು ಅಪೇಕ್ಷೆ ಮಾಡ್ತಾ ಇದ್ದೀರೋ, ಆ ಅಧಿಪತಿ ಬಲಿಷ್ಠನಾಗಿದ್ದರೆ ಆ ಫಲ ಶೀಘ್ರದಲ್ಲಿ ಆಗುತ್ತೆ, ತೊಡಕಿಲ್ಲದೆ ಆಗುತ್ತೆ, ಶೀಘ್ರದಲ್ಲಿ ಬೇಗ ಆಗಿಬಿಡುತ್ತೆ. ಇಲ್ಲಿ ಏನಾಗಿದೆ, ಆ ವಿವಾಹದ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚಾರಿಷಷ್ಟ ವ್ಯಯ ಸಂಶ್ರಿತಾ ಹಿ ಶುಭಾ ಪ್ರಯಚ್ಯಂತ್ಯ ಶುಭಾನಿ ಸರ್ವೇ ಅಂತ ಮಾತು. ನೀಚನಾಗಿದ್ದರೆ ಗ್ರಹ ಅದು ದುರ್ಬಲವಾಗಿದೆ ಅಂತ. ಹಾಗಾಗಿ ಅಲ್ಲಿ ರವಿಗ್ರಹ ಮತ್ತು ಅಷ್ಟಮದಲ್ಲಿ ಕುಜ ಇದ್ದಾನೆ, ಅದು ಒಂದು ದೋಷಕಾರ ಇದೆ, ಕುಜ ದೋಷ ಅಂತ. ಹೀಗಿದ್ದಾಗ ಅದು ದೋಷ ಅಂದರೆ ದೊಡ್ಡ ಪ್ರಮಾದ ಅಂತ ಅರ್ಥ ಅಲ್ಲ. ಈಗ ಶರೀರದಲ್ಲಿ ಒಂದು ಗಾಯ ಆಗಿದ್ದರೆ ಅದು ಜೀವ ಹೋಯಿತು ಅಂತ ಅರ್ಥ ಅಲ್ಲ. ಆ ಗಾಯಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು, ಅದು ಮಾದ ಮೇಲೆ ಅದು ಸರಿ ಹೋಗುತ್ತೆ ಅಂತ ಅಲ್ವಾ. ಆ ರೀತಿಯಲ್ಲಿ ಈಗ ರವಿ ಮತ್ತು ಕುಜ ಎರಡು ಗ್ರಹಶಾಂತಿ ಬೇಕು. ಇದನ್ನು ದಯವಿಟ್ಟು ಮಾಡಿಸಿ, ನಿಮಗೆ ಆ ಫಲ ಅನುಕೂಲ ಉಂಟಾಗುತ್ತೆ. ಈಗ ಪ್ರಸ್ತುತ ರವಿದಶೆಯಲ್ಲಿ ನಿಮಗೆ ಚಂದ್ರ ಭಕ್ತಿ ಪ್ರಾರಂಭವಾಗಿದೆ. ಈಗ ಜುಲೈ 29ರಿಂದ ಪ್ರಾರಂಭವಾಗುತ್ತೆ. ಚಂದ್ರ ಅನುಕೂಲ ಆಗುತ್ತೆ, ಆತಂಕ ಬೇಡ. ರವಿ ಕುಜ ಎರಡು ಗ್ರಹಶಾಂತಿ ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರತೀಕ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/2003, ಸಮಯ 11:45 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರತೀಕ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಹೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದ ಅಧಿಪತಿ ರವಿ ಕರ್ಮಸ್ಥಾನದಲ್ಲಿದ್ದಾನೆ, ಒಳ್ಳೆಯದು, ದಿಗ್ಬಲ ಅದು. ಮತ್ತು ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಅದೂ ಒಳ್ಳೆಯದು. ಧನಾಧಿಪತಿ ಜೊತೆಗೆ ತುಂಬ ಚೆನ್ನಾಗಿದೆ, ಮತ್ತು ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ, ಅದು ಬಹಳ ಮುಖ್ಯ. ಭಾಗ್ಯಾಧಿಪತಿ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದರೆ ದೈವಾನುಕೂಲದಿಂದ ಆಯಾ ಸಂದರ್ಭಗಳಲ್ಲಿ ನಮ್ಗೆ ಒಳ್ಳೆಯ ಫಲ ಸಿಗ್ತಾ ಹೋಗುತ್ತೆ. ಪ್ರಸ್ತುತ ಈಗ ನಿಮಗೆ ಗುರು ದಶೆಯಲ್ಲಿ, ಈಗ ರಾಹು ದಶೆಯಲ್ಲಿ ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲದಲ್ಲಿ ಇದ್ದೀರಾ. ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ಈಗ ಬರುವ ಅಕ್ಟೋಬರಿಂದ ನಿಮಗೆ ಒಳ್ಳೆಯ ಫಲ ಇದೆ. ನವರಾತ್ರಿಯಿಂದ ನಿಮಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ. ಗುರು ವೇದಲ್ಲಿದ್ದಾನೆ, ಇರಲಿ, ತೊಂದರೆ ಇಲ್ಲ. ಆದರೆ ನೀವು ಅಕ್ಟೋಬರ್ವರೆಗೆ ಕಾಯಬೇಕು, ಆಮೇಲೆ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲಸಕ್ಕೆ ನಿಮಗೆ ನಿಜವಾಗಿ ಹೆಚ್ಚಿನ ಬಲ ಯಾವಾಗಪ್ಪ ಅಂತಂದರೆ 27ರ ನಂತರ ತುಂಬ ಚೆನ್ನಾಗಿದೆ. ಆಗ ನಿಮಗೆ ಲಾಭ ಬರ್ತಾ ಹೋಗುತ್ತೆ. ಈಗ 27ರವರೆಗೆ ಸ್ವಲ್ಪ ಸಾಧಾರಣವಾಗಿರುತ್ತೆ, ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ನೀವು ಏನಪ್ಪ ಮಾಡಬಹುದು ಅಂತಂದರೆ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಹೋಗಿ ಎಳನೀರನ್ನ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಬನುಶ್ರೀ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/5/2002, ಸಮಯ 9:45 ಬೆಳಗ್ಗೆ. ಅವರ ಪ್ರಶ್ನೆ, ಬಿಕಾಂ ಆಗಿದೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬನುಶ್ರೀ ಅವರ ಪ್ರಶ್ನೆ ಬಿಕಾಮ್ ಆಗಿದೆ, ಮುಂದೆ ಏನು ಅಂತ ಕೇಳಿದ್ದಾರೆ, ಕೆಲಸದ ಬಗ್ಗೆ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಕರ್ಮಾಧಿಪತಿ ಗುರುನೇ ಆಗಿದ್ದಾನೆ, ಲಗ್ನದಲ್ಲಿದ್ದಾನೆ ಗುರು, ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗಲೂ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರಾಹು ಭುಕ್ತಿ. ಜನವರಿ ನಂತರ ಇನ್ನೂ ಚೆನ್ನಾಗಿದೆ ಅವರೇ. ಜನವರಿವರೆಗೆ ನೀವು ಸ್ವಲ್ಪ ಕಾಯಬೇಕಲ್ಲಿ. ರಾಹು ಭುಕ್ತಿ ನಡೀತಾ ಇದೆ. ರಾಹು ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಅಲೆದಾಟ, ಏನು ವ್ಯಯ, ಖರ್ಚು ಜಾಸ್ತಿ, ಈ ಥರದ್ದು ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೇ ನೀವು ಒಂದು ದುರ್ಗಾ ಸನ್ನಿಧಾನಕ್ಕೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕಾದರೆ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ಉದ್ದು ದಾನ ಮಾಡಿ. ಹೀಗೆ ನೀವು ವಸ್ತುತಃ ಮುಂದಿನ ಜನವರಿವರೆಗೆ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಕೆಲಸ ಸಿಗುತ್ತೆ, ಚೆನ್ನಾಗಿರ್ತೀರ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಭೂಮಿಕಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/10/2003, ಸಮಯ 2:35 ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಭೂಮಿಕಾ ಅವರ ಪ್ರಶ್ನೆ ಒಂದು ಕೆಲಸ ಮತ್ತೊಂದು ವಿವಾಹದ ಬಗ್ಗೆ ಇದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬಲಹೀನಾಗಿದ್ದಾನೆ. ಸಪ್ತಮಾಧಿಪತಿ ಅವನು ವ್ಯಯದಲ್ಲಿದ್ದಾನೆ. ಎರಡು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಒಂದು ಕೆಲಸ ಮತ್ತೊಂದು ವಿವಾಹ, ಎರಡೂ ಅಧಿಪತಿಗಳು ನಿಮ್ಮ ಜಾತಕದಲ್ಲಿ ದುರ್ಬಲರಾಗಿದ್ದಾರೆ.
ಹೀಗಾಗಿ ಆ ಗ್ರಹ ಶಾಂತಿ, ಶುಕ್ರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಶುಕ್ರ ಮತ್ತು ಚಂದ್ರರ ಶಾಂತಿ ಮಾಡಿಸ್ಬೇಕು. ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ ನೋಡಿ. 2026 ಮೇ ನಂತರ ನಿಮಗೆ ಅಲ್ಲಿವರೆಗೆ ನಿಮಗೆ ಈ ಒಂದು ರಾಹುವಿನ ಕಾಲದಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ, ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಿಕೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಅಭಿಷೇಕ ಮಾಡಿಸಿ, 1 ವರ್ಷ ಕಾಲ ನಿರಂತರವಾಗಿ ಮಾಡಿಸಿ. ಅದು ನಿಮ್ಮ ಈ ತೊಡಕನ್ನು ಬಿಡಿಸ್ಕೊಡುತ್ತೆ, ವೃತ್ತಿಯಲ್ಲಿ ಒಂದು ವಿಶೇಷ ಬಲ ತಂದುಕೊಡುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಮಾತ್ರ ಕುಜ ಚಂದ್ರ 2 ಶಾಂತಿ ಬೇಕು, ಅದನ್ನು ಮಾಡಿಸಿ. ಅದಕ್ಕಿನ್ನೂ ಸಮಯ ಇದೆ ನಿಮಗೆ ಯಾವಾಗ ಇದರ ಅನುಕೂಲ ಆಗುತ್ತೆ ಅಂತಂದರೆ 27/4 ನಂತರ, ಅಂದರೆ 27 ಏಪ್ರಿಲ್ ನಂತರ ಪ್ರಯತ್ನ ಮಾಡಿ ವಿವಾಹಕ್ಕೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಆದಿತ್ಯ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/3/1998, ಸಮಯ 9:10 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಆದಿತ್ಯ ಅವರ ಪ್ರಶ್ನೆ ಅದು ಕೂಡ ವಿವಾಹ ಮತ್ತು ವೃತ್ತಿ ಅಲ್ವಾ, ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ನಿಮಗೆ. ನೋಡಿ, ಈ ಕಳೆದ ಜಾತಕವೂ ಹಾಗೆ ಆಯಿತು. ಯಾವ ಅಧಿಪತಿನೂ ಅವನು ಬಲಹೀನನಾಗಿದ್ದ. ನಿಮಗೂ ಹಾಗೆ ಕರ್ಮಾಧಿಪತಿ ವೃತ್ತಿ ಬಗ್ಗೆ ಕೇಳಿದ್ದೀರ. ಅವನು ವ್ಯಯದಲ್ಲಿದ್ದಾಗ ಸ್ವಲ್ಪ ಹೆಚ್ಚಿನ ಅಲದಾಟ, ಕಾರ್ಯಹೀನತೆ ಉಂಟಾಗ್ತಕ್ಕಂಥದ್ದು, ಸಮಾಧಾನ ಇಲ್ಲದೆ ಹೋಗ್ತಕ್ಕಂಥದ್ದು, ಈ ಥರದ್ದಿದೆ. ಇದಕ್ಕೆ ಪರಿಹಾರ ಶನೈಶ್ಚರನ ಆರಾಧನೆ. ಪ್ರತಿ ಶನಿವಾರ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ. ಅದು ಕೆಲಸದಲ್ಲಿ ಒಂದು ಬಲ ತಂದು ಕೊಡುತ್ತೆ. ಏನಂದರೆ ಧನಾಧಿಪತಿ ಕರ್ಮಸ್ಥಾನದಲ್ಲಿರೋದು ಒಳ್ಳೆಯದು, ಹಣ ಸಿಗುತ್ತೆ ನಿಮಗೆ ಸ್ವಲ್ಪ ಮಟ್ಟಿಗೆ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ನಡೆಯೋದು ಶನೈಶ್ಚರನ ಕಾಲ ನಡೀತಾ ಇದೆ ನೋಡಿ. ಸೆಪ್ಟೆಂಬರ್ ನಂತರ ತುಂಬ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಒಂದು ಬಲ ಬರುತ್ತೆ, ಆತಂಕ ಬೇಡ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅದು ಕೂಡ ಸೆಪ್ಟೆಂಬರ್ ನಂತರ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಕುಜ ಶಾಂತಿ ಒಂದು ಮಾಡಿಸ್ಬೇಕು ನೀವು, ಅದನ್ನು ಮಾಡಿಸಿ ವಿವಾಹಕ್ಕೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಆನಂದ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/3/1990, ಸಮಯ 10:45 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆನಂದ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಕರ್ಮಸ್ಥಾನದಲ್ಲಿದ್ದಾನೆ, ರಾಹು ಕುಜ ಯುಕ್ತನಾಗಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂತಹ ಕಾಲ ರಾಹು ದಶೆಯಲ್ಲಿ ಈಗ ತಮಗೆ ಕುಜನ ಒಂದು ಕಾಲ. ಇದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೀತಾರೆ. ಸಂಧಿಶಾಂತಿ ವಶಾತ್ ನಮಗೆ ತೊಂದರೆಗಳು ಉಂಟಾಗುತ್ತೆ. ಎಲ್ಲ ಬಗೆಯಲ್ಲೂ ಒಂದು ರೀತಿಯ ಏನು ದಶದಿಕ್ಕಿನಿಂದಲೂ ಬರ್ತದೆ ಬಾಣಗಳು. ಅದನ್ನು ಕಾಪಾಡ್ಕೋಬೇಕಾಗಿದ್ರೆ, ಅದನ್ನು ರಕ್ಷಣೆ ಮಾಡ್ಕೋಬೇಕಾಗಿದ್ರೆ ಒಂದು ಕವಚ ಬೇಕು, ಅದು ಸಂಧಿಶಾಂತಿ ಕವಚ. ಹೀಗಾಗಿ ದಯವಿಟ್ಟು ಅದನ್ನು ಮಾಡಿಸಿ. ರಾಹು ಬೃಹಸ್ಪತಿ ಸಂಧಿಶಾಂತಿ ದಯವಿಟ್ಟು ಶೀಘ್ರದಲ್ಲಿ ಮಾಡಿಸಿ, ಅದರಿಂದ ಅನುಕೂಲ ಉಂಟಾಗುತ್ತೆ ನಿಮಗೆ. ಇದರ ಫಲಸಿದ್ಧಿಗೆ, ವಿವಾಹ ಫಲಸಿದ್ಧಿಗೆ ಒಂದು ಮಂತ್ರ ಇದೆ. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣೀಂ ತಾರಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ ಅಂತ. ಈ ಮಂತ್ರದ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸಿದ್ರೆ ವಿವಾಹ ಸಿದ್ಧಿ ಉಂಟಾಗುತ್ತೆ. ಯಾವುದಾದ್ರೂ ದುರ್ಗಾ ಸನ್ನಿಧಾನದಲ್ಲಿ ತಾವು ಪ್ರಯತ್ನ ಮಾಡಿ ಇದನ್ನು, ಅದರಿಂದ ಖಂಡಿತ ಅನುಕೂಲ ಉಂಟಾಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ, ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಇನ್ನು ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಕರ್ಕಟಕ ರಾಶಿಯಲ್ಲಿ. ಕುಜ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಈ ದಿವಸ ವೃಶ್ಚಿಕ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಪಾರುಪತ್ಯ, ಬಲ ಅದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಸಂಗೀತ, ನೃತ್ಯ, ವಾದ್ಯ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ವಿಶೇಷವಾದ ಫಲ, ಧನಲಾಭ ಇದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಕುಟುಂಬದಲ್ಲಿ ಸ್ತ್ರೀಯರಿಗೆ ವಾತಾವರಣ ತುಂಬ ಹಿತಕರವಾಗಿರುತ್ತದೆ. ಮನೆ ಈ ದಿವಸ ಆನಂದವನ ಆಗುತ್ತೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣವೇ ಇದೆ, ಆತಂಕ ಬೇಡ. ಈ ದಿವಸದ ಮಟ್ಟಿಗೆ ವಸ್ತು ನಷ್ಟತೆಯೂ ಇದೆ. ಸ್ವಲ್ಪ ಮಟ್ಟಿಗೆ ವಾದ ಚರ್ಚೆಗಳಲ್ಲೂ ಅಂಥದ್ದೊಂದು ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ, ಒಂದು ಸಣ್ಣ ಲಕ್ಷಣ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದ್ಬಿಡಿ. ಗೊತ್ತಿರುವಾಗ ನಾವು ಅಂಥ ಕಡೆ ಹೋಗದೇ ಇರೋದು ತುಂಬ ಒಳ್ಳೆಯದು.
ಅದರಿಂದ ನಿಮಗೆ ಆ ಒಳ್ಳೆಯ ಫಲವೇ ಸಿಗುತ್ತೆ. ಇನ್ನು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಜಲಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ವ್ಯಾಪಾರ ಧನಲಾಭ ತುಂಬ ಚೆನ್ನಾಗಿದೆ ಈ ದಿವಸ. ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಬಲ, ಆರೋಗ್ಯ ಬಲವೂ ಚೆನ್ನಾಗಿದೆ, ಬೌದ್ಧಿಕ ಬಲವೂ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ, ಸೇವಕರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಹಣಕಾಸಿನ ಸಮೃದ್ಧಿಯೂ ಚೆನ್ನಾಗಿದೆ ಈ ದಿವಸ. ಲಾಭದಾಯಕ ದಿವಸ ಈ ದಿವಸ, ಹೆಚ್ಚಿನ ಲಾಭವನ್ನು ಕಾಣ್ತೀರ. ವ್ಯಾಪಾರದಲ್ಲಿ ಮಾತ್ರ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು, ಎಚ್ಚರವಾಗಿರಿ ವ್ಯಾಪಾರಿಗಳು. ಅದರಲ್ಲೂ ಈ ಕಬ್ಬಿಣ ಮತ್ತು ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಆಟೋಮೊಬೈಲ್ಸು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಇವರು ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಬೆಂಕಿ ಸಂಬಂಧಿ, ಲೋಹ ಸಂಬಂಧಿ ವಿಚಾರದಲ್ಲಿ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ, ಕ್ಲಾಶಸ್ ಆಗೋ ಸಾಧ್ಯತೆ ಇದೆ ಈ ದಿವಸ. ಸಮಾಧಾನ ಇರಲಿ ಈ ದಿವಸ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಆಪ್ತರಿಗಾಗಿ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಪಾಪ ಯಾರೋ ನಿಮ್ಮ ಮಿತ್ರರು, ಇಷ್ಟ ಬಂಧುಗಳು ಇಂಥವ್ರ ಜೊತೆಗೆ ಓಡಾಟ, ಖರ್ಚು, ನೀವೇ ಅವ್ರನ್ನ ಕರ್ಕೊಂಡು ಹೋಗಿದ್ದು ಅಲ್ಲದೆ, ಅವ್ರಿಗೆ ಕೊಡಿಸಿದ್ದು ಅಲ್ಲದೆ ಮತ್ತಷ್ಟು ದಂಡ, ಈ ರೀತಿಯ ಒಂದು ಅಲೆದಾಟ ಮತ್ತು ವ್ಯಯ ಎರಡನ್ನು ಸೂಚಿಸ್ತಾ ಇದೆ ಆಪ್ತರಿಗಾಗಿ. ಮತ್ತು ಆಪ್ತರಿಂದ ದೂರ ಆಗುವ ಸಾಧ್ಯತೆ ಕೂಡ ಇದೆ. ತುಂಬ ಹಿತವಾದವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಇನ್ನು ಈ ದಿವಸ ನಿಮಗೆ ಸಾಲ, ಅದನ್ನು ಸೂಚಿಸ್ತಾ ಇದೆ. ಸಾಲ ಮಾಡಿದರೂ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇನ್ನೇನೋ ಅವ್ರನ್ನ ಉಳಿಸ್ಕೊಳ್ತಾ, ಈ ಥರದ್ದು ಒಂದು ಪರದಾಟವಾಗಿಬಿಡುತ್ತೆ ಈ ಕಾರಣದಿಂದಾಗಿ, ಅದನ್ನು ಸೂಚಿಸ್ತಾ ಇದೆ. ಏನಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೆನ್ನಾಗಿದೆ, ಒಳ್ಳೆಯ ವಾತಾವರಣ, ಏನು ವರಾಡಿ ಇಲ್ಲ ಈ ದಿವಸ. ಇನ್ನು ಈ ದಿವಸ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಕೆಲಸ ಆಯಿತು, ತಾನಾಯಿತು, ತನ್ನ ಕೆಲಸ ಆಯಿತು, ಆ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಪ್ರಾರ್ಥನೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವಿಶೇಷ ಲಾಭ ಇದೆ. ಅದರಲ್ಲೂ ಹಾಲು ಹೈನು ಕ್ಷೇತ್ರದವರಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಇನ್ನು ವಸ್ತ್ರಾಭರಣ ವ್ಯಾಪಾರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಈ ದಿವಸ. ಈ ದಿವಸ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಪ್ರಯಾಣದಲ್ಲಿ ಸೌಖ್ಯವನ್ನು ಕಾಣ್ತೀರಾ. ಹಿರಿಯರಿಂದ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮಕ್ಕಳಲ್ಲೇ ಸ್ವಲ್ಪ ತಕರಾರು, ಅವರ ವಿಚಾರದಲ್ಲಿ ನೀವು ಬೆಂಕಿ ಕೆಂಡವಾಗುವುದು, ಈ ಥರದ್ದು ಒಂದು ಲಕ್ಷಣ ಇದೆ. ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ನಿಮ್ಮದು ಜಯ. ಯಾವ ಕೆಲಸ ಕೈ ಹಾಕಿದ್ರೆ ಅದರಲ್ಲಿ ಒಂದು ಫಲ, ಶುಭ ಫಲ ಕಾಣ್ತೀರಾ. ಸ್ತ್ರೀಯರಿಗಂತೂ ಅಧಿಕಾರದ ಬಲ ಸೂಚಿಸ್ತಾ ಇದೆ. ಹೊಸ ಅವಕಾಶಕ್ಕೆ ದಾರಿ ಆಗ್ತಕ್ಕಂಥದ್ದು ಇದೆ. ಆಷಾಢ ಮಾಸವ ಮತ್ತೊಂದು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೊಸ ಕೆಲಸ ಸಿಕ್ಕರೆ ಹೋಗಬೇಕಾಗತ್ತೆ. ಆ ರೀತಿಯಲ್ಲಿ ಒಂದು ಅವಕಾಶವೂ ಉಂಟಾಗುತ್ತೆ. ಇನ್ನು ಈ ದಿವಸ ನಿಮ್ಮ ಕೆಲಸಕ್ಕೆ ಮಾನ್ಯತೆಯೂ ಸಿಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಲಾಭವೂ ಇದೆ. ಈ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಕೃಷಿಕರಿಗೆ ನೋಡಿ, ಕೃಷಿಕರಿಗೆ ನೀರಿನ ಕ್ಷೇತ್ರಗಳು ಅಂಥ ಕಡೆ ಇರ್ತಕ್ಕಂಥವ್ರು ಸ್ವಲ್ಪ ನೋಡಿ, ಅಲ್ಲಿ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಇನ್ನು ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ದೈವಾನುಕೂಲ ತುಂಬ ಚೆನ್ನಾಗಿದೆ ಈ ದಿವಸ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಮನಸ್ಸು ಆ ಕಡೆಗೆ ವಾಲುತ್ತೆ. ಉಪಕಾರ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ, ನೀವು ಸ್ವಲ್ಪ ಕಷ್ಟಪಟ್ಟಾದರೂ ಅವರಿಗೆ ಸಹಾಯ ಮಾಡೋಣ ಅನ್ನೋ ಮನೋಧರ್ಮ ಬರುತ್ತೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ಭಾವನೆ ಏರ್ಪಾಡಾಗುತ್ತೆ. ಕೆಲಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಅನುಕೂಲ ಆಗ್ತಕ್ಕಂಥದ್ದು, ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ, ಒಂದು ಸಣ್ಣ ಪ್ರಮಾಣದಲ್ಲಿ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಇದೆ, ಹಣಕಾಸಿನ ತೊಂದರೆ, ತಗಾದೆಗಳು, ಘರ್ಷಣೆಗಳು ಉಂಟಾಗ್ಬಿಡುತ್ತೆ. ಕುಟುಂಬದಲ್ಲೇ, ಮನೆಯಲ್ಲೇ ಒಂದು ರಾದ್ಧಾಂತ ಆಗಿಬಿಡುತ್ತೆ ಹಣಕಾಸಿನ ವಿಚಾರದಲ್ಲಿ. ಆ ರೀತಿಯಲ್ಲಿದೆ, ಹುಷಾರು. ಕೆಲಸಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಅಲ್ಲಿ ಬೌದ್ಧಿಕ, ವಿಮರ್ಶಾತ್ಮಕ ಆ ರೀತಿಯ ಒಂದು ಚಿಂತನೆಯಿಂದ ಕೆಲಸ ಸಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸಕ್ಕೆ ಮಾನ್ಯತೆ ಬರೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆ ಇದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಒಂದು ರೀತಿಯ ಸಾಮರಸ್ಯ ಭಾವನೆ, ಅವರಿಂದ ಲಾಭ, ಅವರಿಂದ ಒಳ್ಳೆಯ ಸಲಹೆ ಸಿಗೋದು, ಇದೆಲ್ಲ ನಿಮಗೆ ಒಳ್ಳೆಯ ಫಲವೇ ಇದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ.
ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಬಲ ಇದೆ. ನಿಮ್ಮ ಸಮಾನರಿಂದ ಅಂದರೆ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನುರಾಗ, ಪರಸ್ಪರ ಒಂದು ಒಳ್ಳೆಯ ಸಾಮ್ಯತೆ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಒಳ್ಳೆಯ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಈ ದಿನಸಿ ವ್ಯಾಪಾರಿಗಳಿಗೆ, ಹಾಲು ಡೈರಿ ಪ್ರಾಡಕ್ಟ್ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಅನ್ಯೋನ್ಯ ಸಹಕಾರವೂ ಚೆನ್ನಾಗಿದೆ, ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಮಕ್ಕಳ ಸಹಾಯವೂ ಚೆನ್ನಾಗಿದೆ. ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ತಲೆನೋವು, ಟೆನ್ಷನ್ ಆಗೋ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ. ನಿಧಾನಗತಿಯಲ್ಲಿ ಕೆಲಸಗಳಾಗ್ತಾ ಹೋಗುತ್ತೆ. ಈ ದಿವಸ ಸಾಲದಿಂದ ಹೊರಗೆ ಬರ್ತೀರಾ. ನಿಮಗೆ ಶತ್ರುಗಳು ಕೂಡ ದೂರ ಆಗ್ತಾರೆ. ಈ ದಿವಸ ಅಂಥವರು ಕೂಡ ಮಿತ್ರರಾಗಿಬಿಡ್ತಾರೆ. ಆಯಿತು ಹೋಗಲಿ ಬಿಡುತ್ತಲಾಗೆ ಅಂತ. ಈ ರೀತಿಯ ಒಂದು ಶುಭ ಫಲ. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯದ ಒಂದು ಭಾವನೆ ಕಾಣ್ತೀರಾ. ಈ ದಿವಸ ಸ್ವಲ್ಪ ಅಲೆದಾಟ ಇದೆ ರೀ. ಹೆಚ್ಚು ಓಡಾಡೋದು, ಕಾಯೋದು, ವೆಯ್ಟ್ ಮಾಡಿ ಸಾಕಾಯಿತು, ಆ ಥರ ಒಂದು ಕಿರಿಕಿರಿಯೂ ಇದೆ. ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಕಾಣ್ತೀರಾ, ಸಂಶಯ ಇಲ್ಲ. ಬುದ್ಧಿ ಚುರುಕಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರಲ್ಲಿ ಉತ್ತಮ ಬಾಂಧವ್ಯ ಕಾಣಲಿಕ್ಕೆ ಅವಕಾಶ ಇದೆ. ದಿವಸ ಹಿತವಾದ ಒಂದು ವಾತಾವರಣ ಇರ್ತದೆ. ಮಕ್ಕಳು ಅಷ್ಟೇ, ಮಕ್ಕಳಿಂದಾಗಿ ನಿಮಗೆ ಹೆಸರು, ಪ್ರಶಂಸೆ ಬರತಕ್ಕಂಥ ಒಂದು ಲಕ್ಷಣ ಇದೆ. ಸ್ತ್ರೀಯರಿಗಂತೂ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ನಿಮ್ಮ ಸಂಗಾತಿಯ ವಿಚಾರದಲ್ಲೂ ಹೆಚ್ಚಿನ ಅನುಕೂಲ, ವಿದೇಶ ವಹಿವಾಟಿನ ಅನುಕೂಲ, ಉತ್ತಮ ವರ್ತಮಾನಗಳನ್ನು ಕೇಳ್ತಕ್ಕಂಥದ್ದು, ಶುಭ ವಾರ್ತೆಯನ್ನು ಕೇಳೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಒಂದು ವಿಘ್ನ ಇದೆ. ಅಂದರೆ ಈ ದಿವಸ ನೀವು ಸಿದ್ಧರಾಗಿ ಹೋಗಬೇಕಾಗುತ್ತೆ. ಈ ದಿವಸ ಕೆಲಸಕ್ಕೆ ತುಂಬ ತೊಡಕುಗಳು ಬರುತ್ತೆ, ಯಾವುದೊಂದು ಪೂರ್ಣ ಆಗೋಲ್ಲ, ಒಂದು ಪೇಷನ್ಸ್ ಹಾಳಾಗೋ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ. ಆದರೆ ನಿಮಗೆ ಸ್ನೇಹಿತರ ಸಹಕಾರ, ಸಹೋದ್ಯೋಗಿಗಳ ಉಪಕಾರ, ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳೋ ಶಕ್ತಿಯನ್ನು ಕೊಡುತ್ತೆ. ಪ್ರಯಾಣದಲ್ಲೂ ಅಷ್ಟೇ ತುಂಬ ಹಿತಕರವಾಗಿರ್ತದೆ. ಈ ದಿವಸ ಬಂದೇ ಹೋದೆ ಗೊತ್ತಾಗಿಲ್ಲ, ಅದು ಆ ರೀತಿಯಲ್ಲಿ ಇರ್ತದೆ. ಇನ್ನು ಈ ದಿವಸ ಕೃಷಿಕರಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇನ್ನು ಈ ದಿವಸ ನಿಮಗೆ ವಿಹಾರ, ಶಾಪಿಂಗ್ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಬಂದುಬಿಡುತ್ತೆ. ಏನೋ ಕೊಂಡ್ಕೋಬೇಕು ಅಂತಕ್ಕಂಥದ್ದು ಈ ಥರದ್ದಿದೆ. ಈ ದಿವಸ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಕೆಲಸದೊಂದು ಬಿಟ್ಟು ಉಳಿದ ಹಾಗೆ ತೊಂದರೆ ಇಲ್ಲ, ಬುದ್ಧಿ ಚುರುಕಾಗಿರ್ತದೆ. ಈ ವೃತ್ತಿಯ ನಿವಾರಣೆಗೆ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಸಹೋದರರು, ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಕೆಲಸ ಕಾರ್ಯಗಳಿಗೆ ನೀವಿನ್ನೂ ಕೆಲಸ ಮಾಡಬೇಕಂತ ಯೋಚನೆ ಮಾಡೋಷ್ಟೊತ್ತಿಗೆ ಅದಕ್ಕೆ ಯಾರೋ ಒಂದು ಸಹಾಯ ಸಿಕ್ಕಿರುತ್ತೆ, ಆ ಥರದ ಅನುಕೂಲ ಇದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ, ಕೆಲಸಗಳು ಪೂರ್ಣವಾಗಿ ಆಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. IT ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನೊಬ್ಬರ ಮಾರ್ಗದರ್ಶನ ಸಿಗುತ್ತೆ, ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಧರ್ಮ ಕಾರ್ಯಗಳು, ಯಾವುದೋ ಒಂದು ಶುಭ ಚಿಂತನೆ, ಇಂಥವುಗಳಿಂದ ಸ್ವಲ್ಪ ಹೊರಗೆ ಬರ್ತೀರ. ಹೀಗಾಗಿ ಅದರ ನಿವಾರಣೆಗೆ ಈಶ್ವರನಿಗೆ ಒಂದು ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪಂಚವಕ್ತ್ರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಶಿವನ ಕೃಪೆಯಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.